ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ರು. ಐ ಆಮ್ ಚರಣ್. ನಾವು ಲಾಸ್ಟ್ 3-4 ಡೇಸ್ ಅನಾಲಿಸಿಸ್ ವಿಡಿಯೋ ಮಾಡಿರಲಿಲ್ಲ. ಓಕೆ, ಅದಕ್ಕೆ ಇವತ್ತು ಬೆಳಗ್ಗೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ದೀವಿ, ನಾವೇನು ಟ್ರೇಡ್ ಮಾಡಿದ್ದೀವಿ, 21 ಡೇಸ್ ತೊಗೊಂಡ್ರು ಏನು ಪ್ರಾಫಿಟ್ ಮಾಡಿದ್ದಾರೆ ಅದೆಲ್ಲ ನೋಡೋಣ. ಒಂದು ಸರಿ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಇವತ್ತಿಂದು ಜುಲೈ 6. ಓಕೆ, ಮಾರ್ಕೆಟ್ ಫ್ಲಾಟ್ ಓಪನ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ವಿ. ಬಿಫೋರ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಯಿತು. ಅದಾದಮೇಲೆ ಸ್ಟ್ರೈಕ್ ಪ್ರೈಸ್ ಓಪನ್ ಆಗಿದ ತಕ್ಷಣ 9 ಗಂಟೆ 17 ನಿಮಿಷಕ್ಕೇ 24,000 ಸಿ ಇ, ಎಂಟ್ರಿ 330, ಟಾರ್ಗೆಟ್ 370 ಕೊಟ್ಟಿದ್ವಿ. ಅದು ನೋಡ್ಕೊಳ್ಳಿ, ಟಾರ್ಗೆಟ್ಸ್ ಬರ್ತಾ ಇದ್ದಾವೆ. ಅದಾದಮೇಲೆ ಇನ್ನೊಂದು ಅಪ್ಡೇಟ್ ಇತ್ತು, ಟಾರ್ಗೆಟ್ 2ವರೆಗೂ ಹೋಲ್ಡ್ ಮಾಡಿ, ಟಾರ್ಗೆಟ್ 2 ಬಂದರೆ 460ವರೆಗೂ ಹೋಲ್ಡ್ ಮಾಡ್ಬೋದು ಅಂತ ತೋರಿಸ್ತೀನಿ ನಾನು ಅದನ್ನು. ಇದು ಟಾರ್ಗೆಟ್ 3, ಟಾರ್ಗೆಟ್ 2 ಪ್ಲಸ್ 3. ಓಕೆ, ಇದೆಲ್ಲ ಕಂಪ್ಲೀಟಾಗಿ ಆಗಿದೆ. ಅದಾದಮೇಲೆ ಗೋಲ್ಡ್ ಒಂದು ಟ್ರೇಡ್ ಮಾಡಿದ್ವಿ. ಇದು ಗೋಲ್ಡ್ ಚಾರ್ಟ್, ಗೋಲ್ಡ್ ಇದು ಲೈವ್ ಟ್ರೇಡ್, ಲೈವ್ ಅಪ್ಡೇಟ್ ಮಾಡಿದ್ವಿ. ಇದು ಕೆಳಗಡೆ ಬಂದು ಈ ಥರ ಮೇಲೆ ಹೋಗುತ್ತೆ ಅಂತ ಇಲ್ಲಿ ಡ್ರಾಯಿಂಗ್ ಬರೆದಿದ್ದೀವಲ್ಲ, ನೋಡ್ಕೋಬೋದು ನೀವು. ಬಿಫೋರ್ ಮಾರ್ಕೆಟ್ ಡ್ರಾಯಿಂಗ್ ಬರೆದಿದ್ದೆ, ಸೇಮ್ ವರ್ಕ್ ಆಗಿದೆ. ಎರಡು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಿಫೋರ್ ಮಾರ್ಕೆಟ್ ಇದೆ, ಇಲ್ಲಿ ಆಫ್ಟರ್ ಮಾರ್ಕೆಟ್ ಇದೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಡಬಲ್, ಅಂದರೆ ಡಬಲ್ಗಿಂತ ಜಾಸ್ತಿ. ಒಬ್ಬರು ಲೈವ್ ಟ್ರೇಡ್ ಮಾಡಿದ್ರು 8,000 ರುಪೀಸ್ಗೆ 13,000 ರುಪೀಸ್ ಪ್ರಾಫಿಟ್ ಆಗಿದೆ. ಓಕೆ, ಇದು ಗೋಲ್ಡ್ ಟ್ರೇಡ್. ಇಷ್ಟು ಮಾಡಿದ್ದೀವಿ. ಇನ್ನು ಮೇನ್ ಸ್ಟೂಡೆಂಟ್ಸ್ನವ್ರಿಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ. ಇಲ್ಲಿ ಟಾರ್ಗೆಟ್ 2 ಬೆಳಿಗ್ಗೆ ಏನು ಇದು ತಗೊಂಡಿದ್ದೀವಿ ಕಾಲ್, ಇದು ಟಾರ್ಗೆಟ್ 2 ಬಂದರೆ 460ವರೆಗೂ ಹೋಗುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ನಿಲ್ಲಿಸಿ ನೋಡ್ಕೊಳ್ಳಿ ನೀವು. 460ವರೆಗೂ ಹೋಗುತ್ತೆ ಅಂತ ಹೇಳಿ ಕೊಟ್ಟಿದ್ದೆ. ಇವಾಗ 24,000 ಹೈ ಎಷ್ಟು ಮಾಡಿದೆ ನೋಡಿ, 460 ಬಂದಿದೆಯಲ್ಲ ನೋಡೋಣ. ಬಟ್ ನಮ್ಮ ಎಂಟ್ರಿ 330, ಬೆಳಗ್ಗೆ 9:15ಗೆ ತಗೊಂಡಿದ್ವಿ ಸಿ ಕಡೆಗೆ. 330ಇಂದ ಎಷ್ಟವರೆಗೂ ಹೋಗಿದೆ ನೋಡಿ, ಚೆಕ್ ಮಾಡಿ ಹೇಳಿ. ಇದು ಗೋಲ್ಡ್ ಟ್ರೇಡ್ ಮಾಡಿರೋದು ಅದು. ಈಗ ನಾಳೆ ನಿಫ್ಟಿ ಎಕ್ಸ್ಪೈರಿ 0 to 0 ಎಲ್ಲಿ ಪ್ಲಾನ್ ಮಾಡ್ಕೋಬೇಕು, ಅದ್ರ ಲೆವೆಲ್ಸ್ ಏನು, ನಿಫ್ಟಿ ಅನಾಲಿಸಿಸ್ ಏನು ನೋಡೋದಾದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಇದ್ರ ಮೇಲೆ ಡೇ ಹೈ ಬ್ರೇಕ್ ಆಯಿತು ಅಂತ ಎಲ್ಲರೂ ಬೈ ಮಾಡ್ತಾರೆ. ಓಕೆ, ಮಾಡ್ಬೋದೇನೋ. ಬಟ್ ನಾನು ಮಾತ್ರ ಈ ರೆಸಿಸ್ಟೆನ್ಸ್ ನಾನೇನು ಲೆವೆಲ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗಲೇ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಿಂದ OTM ಕೂಡ ಬೈ ಮಾಡ್ಕೋಬೋದು. 0 to 0ಗೆ OTM ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಇದ್ರ ಕೆಳಗಡೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಲೋ ಕ್ರಾಸ್ ಆಗುವಾಗ OTM PE ಸೈಡ್ ಪ್ಲ್ಯಾನ್ ಮಾಡ್ಕೋಬೋದು. ಇದ್ರ ಒಳಗಡೆ ನಾನು ಟ್ರೇಡ್ ಮಾಡಲ್ಲ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಈ ಲೋ ಒಂದು ಗ್ರೀನ್ ಕಲರ್ ಲೈನ್ ಹಾಕಿದ್ದೀವಲ್ವ, ಇದ್ರ ಲೋ ಕ್ರಾಸ್ ಆಗಿ ಕ್ಲೋಸ್ ಆದಮೇಲೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದ್ರ ಒಳಗಡೆ ಟ್ರೇಡ್ ಮಾಡಲ್ಲ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಆ್ಯಂಡ್ ಈ ಲೆವೆಲ್ಸು ಅನಾಲಿಸಿಸ್ ಏನು ಹೇಳ್ತೀನಿ, ಇದು ಪೂರ್ತಿ ಎಜುಕೇಷನಲ್ ಪರ್ಪಸ್. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಒಂದು. ಎರಡನೇದು, ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಎಲ್ಪ್ ಆದರೆ ನೋಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಆ್ಯಂಡ್ ಎನಿ ಎನ್ಕ್ವೈರೀಸ್, ಆಫ್ಲೈನ್, ಆನ್ಲೈನ್, ಇಂಡಿಯನ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಏನಾದರೂ ಎನ್ಕ್ವೈರೀಸ್ ಇದ್ದರೆ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಟೈಮ್ ಪಾಸ್ ಮಾಡೋರು ಮಾಡಬೇಡಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿ, ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು. ಓಕೆ, ಆ್ಯಂಡ್ ಈ ಟೆಲಿಗ್ರಾಮ್ಗೆ ಏನಾದರೂ ಜಾಯ್ನ್ ಆಗಬೇಕು ಅಂದರೆ, ಈ ಥರ ಲೈವ್ ಅಪ್ಡೇಟ್ಸ್ ಬೇಕು ಜಾಯ್ನ್ ಆಗಬೇಕು ಅಂದರೆ ಟ್ರೇಡ್ ವಿತ್ ಚರಣ್ ಅನ್ನೋದು ಸರ್ಚ್ ಮಾಡಿ. ಆ ಚಾನಲ್ ಪ್ರೊಫೈಲಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿಂದ ಜಾಯ್ನ್ ಆಗಿ ಬನ್ನಿ. ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.